ಕಾನ್ಫಿಡೆನ್ಸ್ ಗ್ರೂಪ್ನ ಮುಖ್ಯಸ್ಥ ರಾಯ್ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ IT ದಾಳಿಗೆ ಹೆದರಿ ತಮ್ಮ ಉಸಿರು ಚೆಲ್ಲಿದ್ದಾರೆ. ಆದರೆ ಇದರಿಂದ ಈ ವಿಚಾರ ಇದೀಗ ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಮೊದಲನೇದಾಗಿ ಅದು ಹೇಗೆ ಅಂತ ನೋಡೋದಾದರೆ, ಇದೇ ರೀಸೆಂಟ್ ಆದಂಥ ಒಂದು ಬಿಗ್ ಬಾಸ್ ಸೀಸನ್ 12ನ ಮೇಜರ್ ಸ್ಪಾನ್ಸರ್ಶಿಪ್ಪನ್ನು ಮಾಡಿದ್ದಂಥದ್ದು ಇದೇ ಕಾನ್ಫಿಡೆನ್ಸ್ ಗ್ರೂಪ್ನ ರಾಯ್ ಅವರು. ಇವರು ಗಿಲ್ಲಿಗೆ ವಿನ್ನಿಂಗ್ ಅಮೌಂಟ್ 50 lakhs ಇವರ ಸಂಸ್ಥೆ ಕಡೆಯಿಂದ ಕೊಡೋದಾಗಿ ಘೋಷಣೆಯನ್ನು ಮಾಡಿರ್ತಾರೆ. ಅದರಂತೆ ಅಗ್ರಿಮೆಂಟ್ ಕೂಡ ಕಲರ್ಸ್ ಚಾನಲ್ನೊಂದಿಗೆ ಆಗಿರುತ್ತೆ. ಆದರೆ ಇದೀಗ ಈ ಒಂದು ಆಕಸ್ಮಿಕ ಘಟನೆಯಿಂದ ಇದು ಗಿಲ್ಲಿಗೆ ಬರುವಂಥ ಪೇಮೆಂಟ್ ಮೇಲೆ ಯಾವುದಾದ್ರೂ ಎಫೆಕ್ಟ್ ಬೀಳುತ್ತಾ ಅನ್ನೋದು ನಿಮಗೆ ತಿಳಿಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇಂಥದ್ದೇ ಬೇರೆ ಬೇರೆ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇವಾಗ ಗಿಲ್ಲಿಗೆ 50 lakh ಪ್ರೈಸ್ ಅಮೌಂಟ್ ಏನಿತ್ತು ಅದು ಇನ್ನೂ ಕೂಡ ಅವರಿಗೆ ರೀಚ್ ಆಗಿಲ್ಲ. ಇದನ್ನು ಸ್ವತಃ ಗಿಲ್ಲಿ ಅವರೇ ಸ್ಪಷ್ಟಪಡಿಸಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಹಣ ಅವರ ಕೈ ಸೇರಬೇಕು ಅಂತಂದರೆ, ಅಂದರೆ ಎಲ್ಲ ಲೀಗಲ್ ಪ್ರೊಸೀಜರ್ನ ಪಾಸ್ ಮಾಡಿ ಅವರ ಕೈಗೆ ಈ ಹಣ ಬರಬೇಕು ಅಂತಂದರೆ ಕನಿಷ್ಠ ಪಕ್ಷ 1.5 to 2 ತಿಂಗಳಾದರೂ ಆಗೇ ಆಗುತ್ತೆ. ಸೊ ಆ ಪ್ರೋಸೆಸ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಆಕಸ್ಮಿಕ ಘಟನೆ ನಡೆದಿರುವಂಥದ್ದು. ಅದರ ಜೊತೆಗೆ ಈಗ ಗಿಲ್ಲಿಗೆ ಒಂದು ಕಾರನ್ನು ಕೂಡ ಅನೌನ್ಸ್ ಮಾಡಲಾಗಿತ್ತು. ಆ ಕಾರ್ ಗಿಲ್ಲಿ ಕೈಗೆ ಸೇರಬೇಕು ಅಂತಂದರೆ ಸುಮಾರು 5 to 6 ತಿಂಗಳಂತೂ ಮಿನಿಮಮ್ ಆಗುವಂಥದ್ದು. ಬಟ್ ಆದರೆ ಈಗ ಈ ವಿನ್ನಿಂಗ್ ಅಮೌಂಟ್, ಪ್ರೈಸ್ ಅಮೌಂಟ್ ಏನಿತ್ತು, ಇದ್ರ ಕಥೆ ಏನು, ಇದು ಗಿಲ್ಲಿಗೆ ಬರುತ್ತಾ? ಸೊ ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಕಾನ್ಫಿಡೆನ್ಸ್ ಗ್ರೂಪ್ ಏನಿದೆ ಅದು ಒಂದಷ್ಟು ಲೀಗಲ್ ಆಸ್ಪೆಕ್ಟ್ಸ್ನಿಂದ ನೋಡೋದಾದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಸೊ ಸಂಸ್ಥೆಯಿಂದ ಈಗ ಅಷ್ಟು ಸುಲಭವಲ್ಲ ಅಮೌಂಟನ್ನು ರಿಲೀಸ್ ಮಾಡುವಂಥದ್ದು. ಯಾಕಂದರೆ IT ದಾಳಿ ಆಗಿದ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಮತ್ತು ಬ್ಯಾಂಕ್ ಅಕೌಂಟ್ಗಳು ಎಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಮತ್ತು ಒಂದು ಪ್ರಮೋಷನ್ ಆಸ್ಪೆಕ್ಟ್ನಿಂದ ಪ್ರತಿ ಬಾರಿ ಬಿಗ್ ಬಾಸ್ ವಿನ್ನರ್ಗೆ ಕಾನ್ಫಿಡೆನ್ಸ್ ಗ್ರೂಪ್ ಕಡೆಯಿಂದಲೇ ಪ್ರೈಸ್ ಅಮೌಂಟ್ ಹೋಗ್ತಾ ಇತ್ತು. ಅದೇ ರೀತಿ ಈ ವರ್ಷ ಕೂಡ ಆಗಿದೆ. ಆದರೆ ಇಲ್ಲಿ ಗಿಲ್ಲಿಯವರು ಬ್ಯಾಡ್ ಲಕ್ಕ ಅಥವಾ ಪರಿಸ್ಥಿತಿ ಹಾಗಾಗಿದೆಯಾ ಗೊತ್ತಿಲ್ಲ, ಈ ಬಾರಿ ಈ ಒಂದು ನಡೆಯಬಾರದಂಥ ಒಂದು ಘಟನೆ ನಡೆದಿದೆ. ಆದರೆ ಇದೀಗ ಚಾನೆಲ್ ಅಫಿಷಿಯಲ್ಸ್ ಹೇಳಿರೋ ಪ್ರಕಾರ ಇನ್ನೂ ಕಾನ್ಫಿಡೆನ್ಸ್ ಗ್ರೂಪ್ ಕಡೆಯಿಂದ ಪ್ರೈಸ್ ಅಮೌಂಟ್ ರಿಲೀಸ್ ಆಗಿಲ್ಲ. ಬಟ್ ಈಗ ಇಷ್ಟೆಲ್ಲ ಘಟನೆಗಳು ನಡೆದಿರೋದ್ರಿಂದ ಆ ಪ್ರೈಸ್ ಅಮೌಂಟ್ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಒಂದಷ್ಟು ಕನ್ಫ್ಯೂಷನ್ಸ್ ಮತ್ತು ಗೊಂದಲಗಳಿದೆ. ಆದರೆ ಇದು ಗಿಲ್ಲಿಗೆ ಪ್ರೈಸ್ ಅಮೌಂಟನ್ನು ಕೊಡುವಂಥದ್ದು ಚಾನಲ್ ಕಡೆಯಿಂದ ಆಗಿರುವಂಥ ಒಂದು ಕಮಿಟ್ಮೆಂಟ್. ಸೊ ಇನ್ ಕೇಸ್ ಕಾನ್ಫಿಡೆನ್ಸ್ ಗ್ರೂಪ್ ಅವರ ಕಡೆಯಿಂದ ಬರದೇ ಇದ್ರೂ ಕೂಡ ಅದಕ್ಕೆ ಬೇರೆ ಸ್ಪಾನ್ಸರ್ಸ್ಗಳ ಒಂದು ವ್ಯವಸ್ಥೆ ಆಗುತ್ತೆ. ಗಿಲ್ಲಿಗೆ ಬರುವಂಥ ಅಮೌಂಟ್ನಲ್ಲಿ ₹1 ಕೂಡ ವ್ಯತ್ಯಾಸ ಆಗೋದಿಲ್ಲ. ಇದಕ್ಕೆ ಚಾನಲ್ ಗ್ಯಾರಂಟಿ ಅನ್ನುವಂಥ ಒಂದು ಮಾಹಿತಿಯನ್ನು ಚಾನಲ್ ಕಡೆಯಿಂದ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗಿಲ್ಲಿಗೆ ಬರುವಂಥ ಅಮೌಂಟ್ನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಆದರೆ ಈ ಪ್ರೋಸೆಸ್ ಮತ್ತಷ್ಟು ಡಿಲೇ ಆಗುವಂಥ ಸಾಧ್ಯತೆ ಇದೆ.